ಹಲೋ ಫ್ರೆಂಡ್ಸ್, ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಿಮಗೆ ಸಮ್ಮರಲ್ಲಿ ಮಾಡ್ತಕ್ಕಂಥ ಒಂದು ಜೋಳದ ನುಚ್ಚಿನ ಒಂದು ಸಂಗಟಿ ಅಂತ ಹೇಳ್ತೀವಿ. ಅದರದ್ದು ಇಂಗ್ರೀಡಿಯೆಂಟ್ ತೋರಿಸ್ತಾ ಇದ್ದೀನಿ, ಯಾವ ಥರ ಮಾಡೋದಂತ ಹೇಳ್ತೀನಿ. ಇದು ತುಂಬ ಸುಲಭ, ಕಡಿಮೆ ಐಟಮ್ಸಲ್ಲಿ ಒಳ್ಳೆ ತಂಪಾದ ಒಂದು ನಾವು ಮಧ್ಯಾಹ್ನದ ಊಟ ಅಂತಲೇ ಹೇಳ್ಬೋದು. ಅದನ್ನು ಮಾಡ್ತಾಯಿದ್ದೀವಿ. ಅದಕ್ಕೇನು ಬೇಕು ಅಂದರೆ 1 ಕಪ್ ಜೋಳ, 1 ಕಪ್ ಮಜ್ಜಿಗೆ, 3 ಕಪ್ ನೀರು ಬೇಕಾಗುತ್ತೆ. ಸ್ವಲ್ಪ ಟೇಸ್ಟಿಗೆ ಸರಿಯಾದಷ್ಟು ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡೋದು ಅಂದರೆ, ಈ ಜೋಳನ ಡೈರೆಕ್ಟ್ ನಾವು ಮಿಕ್ಸಿಗೆ ಹಾಕೊಂಬಿಡೋದು. ಜೋಳನ ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೋಬೇಕು. ಈ ಥರ ಒಂದು ಬಟ್ಟೆಯಿಂದ ಈ ಥರ ಒರೆಸ್ಕೊಂಡ್ಬಿಡೋಣ ಜೋಳ. ಈ ಥರ ನೀಟಾಗಿ ಮಿಕ್ಸಿಗೆ ಹಾಕೋಬೇಕು. ಸಣ್ಣಗೆ ನುಚ್ಚಾಗುತ್ತೆ, ಇದು ರವಾ ಥರ ಆಗುತ್ತೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಟ್ರಾನ್ಸ್ಫರ್ ಮಾಡಿಕೊಂಡು ಇದು ಮಾಡೋದಕ್ಕಿಂತ ಒಂದು 2 ಅವರ್ಸ್ ಮುಂಚೆನೇ ಸ್ವಲ್ಪ ನೆನೆಸಿಡಬೇಕು. ಸೊ ಇದಕ್ಕೆ ಈಗ 1 ಕಪ್ ಮಜ್ಜಿಗೆ ತೊಗೊಂಡಿದ್ವಲ್ಲ, ಅದನ್ನು ಇದಕ್ಕೆ ಸೇರಿಸ್ಬಿಡೋಣ. ನೀಟಾಗಿ ಕಲಸಿ ನೆನೆಸಿಡೋಣ. ಇದನ್ನು ಒಂದು ಪಾತ್ರೆಗೆ 3 ಗ್ಲಾಸ್ ನೀರು ಹಾಕಿದ್ವಲ್ಲ, ಅದನ್ನು ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡೋಕ್ಕಿಡೋಣ. ಇದು ನೀಟಾಗಿ ಬಾಯ್ಲ್ ಆಗಲಿ. ನೋಡಿರಿ, ಈಗ ಇದು ನೀಟಾಗಿ ಬಾಯ್ಲ್ ಆಗ್ತಾಯಿದೆ. ಇದರಲ್ಲಿ ನಾವು ನೆನೆಸಿಟ್ಟಿದ್ವಲ್ಲ, ಇದು ಜೋಳದ ನುಚ್ಚು ಮಜ್ಜಿಗೆ ಜೊತೆಗೆ ಉಪ್ಪು ಹಾಕಿ ನೆನೆಸಿಟ್ಟಿದ್ವಲ್ಲ, ಅದನ್ನು ಇದರಲ್ಲಿ ಹಾಕಿಬಿಡೋಣ. ನೋಡಿ, ನನಗೆ ಅಡುಗೆ ಮಾಡೋಕ್ಕೆ ನಮ್ಮ ಲಿಟ್ಲ್ ಚಾಂಪ್ ಹೆಲ್ಪ್ ಮಾಡ್ತಾ ಇದ್ದಾನೆ. ಅವ್ವ ಏನು ಮಾಡ್ತಿದ್ದಾರೆ ಪುಟ? ಇವತ್ತೇನು ಮಾಡ್ತಾ ಇದ್ದಾರೆ ಅವ್ವ? ಮಮ್ಮು ಜೋಳದ ನುಚ್ಚಿನ ಅನ್ನ ಅಲ್ಲ, ಸಂಗಟಿ. ಹಾಂ, ನೋಡಿ ಇದರಲ್ಲಿ ಹಿಂಗೆ ಹಾಕೊಂಡು ನೋಡಿ ನೀಟಾಗಿ ಎಲ್ಲ ರವನ್ನ ಇದರಲ್ಲಿ ಹಾಕ್ಕೊಳ್ಳೋಣ. ಹಾಕೊಂಡ್ಮೇಲೆ ಇದನ್ನು ನೀಟಾಗಿ ಕಲಿಸ್ತಾ ಇರಬೇಕು, ಸ್ವಲ್ಪ ಗಟ್ಟಿಗೆ ಆಗೋವರೆಗೂ. ಅಂದರೆ ಅದು ಸ್ವಲ್ಪ ತಿಕ್ಕಾಗ್ತಾ ಹೋಗುತ್ತೆ, ಅಲ್ಲಿವರೆಗೂ ಕಲಿಸ್ತಾ ಇರೋಣ. ಇದು ನೀಟಾಗಿ ಬಾಯ್ಲ್ ಆಗ್ತಾ ಈ ಥರ ಸ್ವಲ್ಪ ತಿಕ್ಕಾಗುತ್ತೆ. ಕನ್ಸಿಸ್ಟೆನ್ಸಿ ಈ ಥರ ತಿಕ್ಕಾಗುತ್ತೆ. 2 ಮಿನಿಟ್ಸ್ ಅಷ್ಟೇ ಇದನ್ನು ಬಾಯ್ಲ್ ಮಾಡಿಬಿಟ್ಟು ಆಫ್ ಮಾಡಿಟ್ಬಿಡೋಣ. ಇದರಲ್ಲೇ ಕೆಲವರು ಮಸಾಲನೂ ಹಾಕ್ತಾರೆ, ಅಂದರೆ ಜೀರಿಗೆ, ಕರಿಬೇವಿನ ಸೊಪ್ಪು, ಮೆಣಸಿನಕಾಳು ಇದೆಲ್ಲ ಹಾಕಿನೂ ಮಾಡ್ತಾರೆ. ಅದು ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಅಂದರೆ ಮಾಡಿ ಆದಮೇಲೆ ಒಂದು 1/2 ಅವರ್ ಬಿಟ್ಟರೆ ಇದು ಚೆನ್ನಾಗಿ ಸ್ವಲ್ಪ ಇನ್ನೂ ಎಲ್ಲ ನೀರಂಶನ ಹೀರಿಕೊಂಡು ಗಟ್ಟಿಯಾಗಿ ಕಾಣಿಸುತ್ತೆ. ರೈಸ್ ಅಂದರೆ ಕಾರ್ಬೋಹೈಡ್ರೇಟ್ ಅಲ್ಲ, ಅದನ್ನು ಯಾಕೆ ಊಟ ಮಾಡಬೇಕು? ಈ ಥರದ್ದು ಜೋಳದ್ದು, ರಾಗಿದು, ನವಣೆ, ಸಜ್ಜೆ ಈ ಥರದ್ದು ಊಟ ಮಾಡಿದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ನಾವು ಜೋಳನ ಒಂದೇ ವೆರೈಟಿಯಲ್ಲಿ, ರೊಟ್ಟಿ ಒಂದೇ ತಿನ್ನೋಕ್ಕಾಗಲ್ಲ. ಈ ಥರ ಸಂಗಟಿ ಮಾಡ್ಕೊಂಡು ತಿಂದರೆ ಇದು ಸಮ್ಮರಲ್ಲಿ ತುಂಬ ಕೂಲ್ ಎಫೆಕ್ಟ್ ಕೊಡುತ್ತೆ. ಇದು ಹೊಟ್ಟೆಗೂ ತಂಪು, ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಮೋಷನ್ನು ಪ್ರಾಬ್ಲಮ್ ಇರೋರಿಗೂ ಒಳ್ಳೆಯದಿದು. ಈ ಥರ ದಪ್ಪ ಅಂದರೆ ಥಿಕ್ಕಾಗಿ ಆಗಿದೆ. ಇದು ಈ ಕನ್ಸಿಸ್ಟೆನ್ಸಿ ಇರಬೇಕಾದ್ರೆ ನಾವು ಆಫ್ ಮಾಡ್ಕೊಳ್ಳೋಣ. ಇದೊಂದು 1/2 ಅವರ್ ಆದಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ನಿಮ್ಗೆ ಅದು ಆದಮೇಲೆ ಅದು 1/2 ಅವರ್ ಬಿಟ್ಟು ಯಾವ ಥರ ಕಾಣಿಸುತ್ತೆ ಅನ್ನೋದು ತೋರಿಸ್ತೀನಿ. ಈಗ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಲಿಡ್ ಕವರ್ ಮಾಡಿ ನಾವು ಇಟ್ಬಿಡೋಣ. 1/2 ಅವರ್ ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, 1/2 ಅವರ್ ಆದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಈ ಥರ ಥಿಕ್ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ನಿಮಗೆ ಇದು ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಇದ್ರ ಜೊತೆ ನೀವು ತುಪ್ಪ, ಹುಚ್ಚೆಳ್ಳು ಪುಡಿ ಅಂತೀವಿ, ಗುರಳ್ ಪುಡಿ, ಆಮೇಲೆ ಉಪ್ಪಿನಕಾಯಿ, ಹುಣಸೆಕಾಯಿ ಚಟ್ನಿ, ಸಾರು ಯಾವುದ್ರ ಜೊತೆ ಊಟ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಸಂಗಟಿನ ಸರ್ವ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. ನಾನು ಇದಕ್ಕೆ ಮೆಂತ್ಯ ಪಲ್ಯ ಹಾಕಿಬಿಟ್ಟು ಗಟ್ಟಿದು ಬೇಳೆ ಮಾಡಿದ್ದೀನಿ. ಅದನ್ನು ಜೊತೆಗೆ ಹುಚ್ಚೆಳ್ಳು ಚಟ್ನಿ ಅಂತೀವಲ್ಲ, ಗುರಳ್ ಪುಡಿ ಅಂತೀವಿ, ಹುಚ್ಚೆಳ್ಳು ಚಟ್ನಿ ಅಂತೀವಿ, ಇದನ್ನು ಮಾಡಿದ್ದೀನಿ. ಇದು ಹೊಸ ಮಾವಿನಕಾಯಿ ಸಿಕ್ಕಿತ್ತು, ಅದರದ್ದು ಉಪ್ಪಿನಕಾಯಿ ಕಲಸಿಟ್ಟಿರೋದು. ಇದು ಹುಣಸೆಕಾಯಿ ಚಟ್ನಿ ಅಂತ, ವರ್ಷದ ಚಟ್ನಿ ಮಾಡ್ತೀವಲ್ಲ, ಇದ್ರ ಜೊತೆ ಇದು ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಈ ಥರ ತುಪ್ಪ ಸರ್ವ್ ಮಾಡಿಕೊಂಡು ಗಟ್ಟಿಬೇಳೆ, ಇದು ಹುಚ್ಚೆಳ್ಳು ಚಟ್ನಿ, ಗುರಳ್ ಪುಡಿ ಅಥವಾ ಉಪ್ಪಿನಕಾಯಿ ಅಥವಾ ಹುಣಸೆಕಾಯಿ ಚಟ್ನಿ, ಇವೆರಡರಲ್ಲಿ
ಯಾವುದಾದ್ರೂ ಒಂದು ಹಾಕ್ಕೊಂಡು ನೀವು ಕಾಂಬಿನೇಷನ್ ಮಾಡಿಕೊಂಡು ಊಟ ಮಾಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿ. ಡಯಟ್ ಕಾನ್ಷಿಯಸ್ ಇರೋರು ಇದನ್ನು ನೀಟಾಗಿ ಮಾಡಿಕೊಂಡು ತಿನ್ನಿ. ನಿಮ್ಮ ಡಯಟನ್ನು ಅಲ್ಲಿ ಫಾಲೋ ಮಾಡ್ದಂಗೆ ಆಗುತ್ತೆ. ತುಂಬ ಒಳ್ಳೆ ಡಿಶ್ಶು. ಇಲ್ಲಿವರೆಗೂ ನನ್ನ ಚಾನಲ್ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. ಮುಂದೆ ಒಳ್ಳೊಳ್ಳೆ ವಿಡಿಯೋ ನೋಟಿಫಿಕೇಷನ್ ತಮಗೆ ಬರುತ್ತೆ. ನಮಸ್ಕಾರ.